ರೀತಿ ನಮ್ಮ ಮಾಸ್ಟರ್ ರಾಜೇಶ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಮಹಿಳಾ ಮುಖಂಡರಾದಂಥ ಶೋಭಾರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ. ತಬಸಂರವರು ಭೀಮಾರ್ನೆಯ ತಬಸಂರವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಆತ್ಮೀಯ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರುವ ಸರ್ಕಾರಕ್ಕೆ ಧಿಕ್ಕಾರ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೇ ಇರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಸಿದ್ದರಾಮಯ್ಯ ಕೂಡಲೇ ಕುರ್ಚಿ ಖಾಲಿ ಮಾಡಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಕುರ್ಚಿ ಧಿಕ್ಕಾರ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಾ ಇರುವ ಸರ್ಕಾರಕ್ಕೆ ಧಿಕ್ಕಾರ. ಹೋರಾಟಗಾರರ ಧ್ವನಿಯನ್ನು ಅಡಗಿಸುವ ಸರ್ಕಾರಕ್ಕೆ ಧಿಕ್ಕಾರ. ನ್ಯಾಯ ಬೇಕು. ಬೀದರ್ ಎಸ್ಪಿಯನ್ನು ಕೂಡಲೇ ಅಮಾನತು ಮಾಡಿ. ರೈತರ ವಿರೋಧಿ ಬೀದರ್ ಎಸ್ಪಿ ಪ್ರದೀಪ್ ಗುಂಡೇಲಿ ಕೂಡಲೇ ಅಮಾನತು ಮಾಡಿ. ರಕ್ಷಣೆ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ದಲಿತ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ದಲಿತ ಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ಬೀದರ್ ಎಸ್ಪಿಯನ್ನು ಈ ಕೂಡಲೇ ಅಮಾನತು ಮಾಡಿ. ಬನ್ನಿ ಸರ್, ಬನ್ನಿ. ಮಾಡಬೇಕು. ಯಾಕಂದ್ರೆ SP ರವರು ಒಂದರ್ಥ ಮಾಡ್ಕೊಬೇಕಾಗಿತ್ತು, ನಮಗೂ ಏನಾದ್ರೂ ಒಂದು ಪುಟ್ಟ ಬಾಲಕಿ ಇದ್ದಿದ್ರೆ, ಆ ಬಾಲಕಿಗೆ ರೈತರ ಅತ್ಯಾಚಾರ ಆಗಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂತ ಅರ್ಥ ಮಾಡ್ಕೊಬೇಕಾಗಿತ್ತು. ಅಲ್ಲಿರುವಂತಹ ರಾಜಕಾರಣಿಗಳ ಮಾತು ಕೇಳಿಕೊಂಡು ಆರೋಪಿನ ಸೇವ್ ಮಾಡುವಂತಹ ಕೆಲಸದಲ್ಲಿ ನೀವು ಕೈ ಹಾಕಿದ್ರಲ್ಲ, ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಕ್ಕೆ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಬಂಧುಗಳೇ. ಮತ್ತೆ ಇವತ್ತೇನು ಹೋರಾಟಕ್ಕೆ ನಾವು ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಹಲವಾರು ಮುಖಂಡರು ನಮ್ಮ ಒಂದು ಫೋನ್ ಕರೆ ಮಾಡಿದ ಅಷ್ಟೇ ಎಲ್ಲರಿಗೂ ಆಗ್ಬೋದು, ನಿಮ್ಮ ನಾಗರಿಕ ನಮಗಾಗ್ಬೋದು, ನಿಮ್ಮ ನಿಷೇಧನ ಆಗ್ಬೋದು, ನಿಮ್ಮ ಅಣ್ಣಂಗೆ ಆಗ್ಬೋದು, ಮತ್ತೆ ಜಗದೀಶ್ ಅವ್ರಿಗಾಗ್ಬೋದು, ಮತ್ತೆ ಅರುಣ್ ಅವ್ರಿಗಾಗ್ಬೋದು, ಮತ್ತೆ ನಮ್ಮ ಸಿಕ್ಕಾಪುರ ಮಂಜು ಆಗ್ಬೋದು, ಮತ್ತೆ ವೆಂಕಟರಮಣ ಆಗ್ಬೋದು, ಮತ್ತೆ ನಮ್ಮ ಹೆಣ್ಮತಿ ಆಗ್ಬೋದು, ಮತ್ತೆ ನಮ್ಮ ಗುಣೇಂದ್ರ ಪಾಣ್ಯ ಆಗ್ಬೋದು, ಮತ್ತೆ ನಮ್ಮ ಇವರಾಗ್ಬೋದು ಬನಶಂಕರಿ ನಾಗ ಆಗ್ಬೋದು, ನಮ್ಮ ಶಿವ ಮೇಡಮ್ ಆಗ್ಬೋದು, ಮತ್ತೆ ಮೂರ್ತಣ್ಣ ಆಗ್ಬೋದು, ಮತ್ತೆ ನಮ್ಮ ಲೈನ್ ಬಾಲಕೃಷ್ಣ ಆಗ್ಬೋದು, ಮತ್ತೆ
ಮರಿಯಪ್ಪ ಅವರಾಗಬಹುದು ಮತ್ತು ಹಿಂದಿರುವಂತಹ ಭೀಮರಾಜ್ ಸಂಘಟನೆಯಿಂದ ಸುಮಾರು ನಾಯಕರುಗಳು ಬಂದಿದ್ದಾರೆ. ದಯಮಾಡಿ ನಿಮ್ಮಲ್ಲಿರುವಂತಹ ಬದ್ಧತೆಗೆ ಮತ್ತೆ ಬೀದರ್ ಜಿಲ್ಲೆಯಿಂದ ಹಲವು ಮುಖಂಡರು ಬಂದಿದ್ದಾರೆ ಮತ್ತೆ ಕನ್ನಡಪರ ಸಂಘಟನೆಗಳ ಮುಖಂಡರು ಮಹಿಳೆಯರು ಸಹ ಕೆಳಗಡೆ ಇದ್ದಾರೆ. ದಯಮಾಡಿ ಈ ಒಂದು ಹೋರಾಟಕ್ಕೆ ಇಲ್ಲೇನಾದ್ರು ಜಲಸಾಮಾನ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಸಹ ಪರ್ಮಿಷನ್ ಸಿಗ್ತಾ ಇಲ್ಲ. ಆದ್ರಿಂದ ಈ ಒಂದು ಹೋರಾಟಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾಗ ಎಸಿಪಿ ಸಾಹೇಬರಿಗೆ ಮತ್ತೆ ಇರುವಂತಹ 5/26 ಈ ದಿನಾಂಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ದೇವೆ. ಇದೀಗ ತಾನೇ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರಿಗೆ ಮನವಿ ಪತ್ರ ಕೊಟ್ಟು ಸಮಾಧಾನವಾಗಿ ನಮ್ಮ ಜೊತೆ ಅವರು ಮಾತನಾಡಿ ನಮ್ಮ ಬೇಡಿಕೆ ಈ ಪ್ರಕರಣವನ್ನ SIT ತನಿಖೆಗೆ ವಹಿಸಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ಗೃಹ ಸಚಿವರ ಜೊತೆ ಮಾತಾಡಿ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರಂತೇಳಿ ಭರವಸೆ ಇದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ, ಗೃಹ ಸಚಿವರ ಹತ್ರ ಮಾತಾಡಿ ಈ ಬಗ್ಗೆ ಅವರ ಗಮನವನ್ನ ಸೆಳೆದಿದ್ದೇವೆ. ಒಂದು 15 ದಿನಗಳ ಕಾಲ ನಾವು ಗಡುವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ. ಒಂದೇ ಬೇಡಿಕೆ ನಮ್ಮದು, ಅಲ್ಲಿರ್ತಕ್ಕಂಥ SP ಪ್ರದೀಪ್ ಗುಂಟೆ ಏನಿದ್ದಾರೆ ಅವರು ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಏನಿದ್ದಾರೆ ಅವರ ಚಿತಾವಣೆಯಲ್ಲಿ ಈ ಪ್ರಕರಣ ಮುಚ್ಚೋಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಆರೋಪಿ ಲಖನ್ ಪವಾರ್ ಮತ್ತು ಈಶ್ವರ್ ಖಂಡ್ರೆಗೆ ಏನ್ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಈಶ್ವರ್ ಖಂಡ್ರೆನೆ ಈ ಲಖನ್ ಪವಾರ್ಗೆ ಇಂತ ಹೀನ ಕೃತ್ಯ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿರ್ಬೇಕು ಅಂತ ನನಗೆ ಅನುಮಾನ ಇದೆ. ಹೀಗಾಗಿ ಈ ಪ್ರಕರಣವನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಾದ್ರೂ ತನಿಖೆ ನಡೆದ್ರೆ ಸಂತ್ರಸ್ತ ಕುಟುಂಬಕ್ಕೆ ಅಂದ್ರೆ ಶೋಭಾ ಕುಟುಂಬಕ್ಕೆ ನ್ಯಾಯ ದಕ್ಕಲ್ಲ ಅನ್ನೋದು ಖಾತ್ರಿ ಆಗಿದ್ದಾದ್ಮೇಲೆ ನಾವು ಇದನ್ನ SIT ತನಿಖೆ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಿದ್ರೆ ನಿಜವಾದಂತ ಹೇಳಿಕೆ ಏನಿದೆ, ಈ ಹೆಣ್ಣು ಮಗಳ ಪರ ಅವರು ಹೇಳಿಕೆ ಕೊಡಿ. ಹೆಣ್ಣು ಮಗಳಿಗೆ ನ್ಯಾಯ ದಕ್ಕಿಸ್ಕೊಡ್ತಕ್ಕಂತ ಕುಟುಂಬಕ್ಕೆ, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಅವರು ಉಸ್ತುವಾರಿ ಸಚಿವರಾಗಿ ಮಾಡ್ಲಿ. ಇಲ್ಲ ಅಂದ್ರೆ ಈ ಕೊಲೆಯ, ಈ ಅತ್ಯಾಚಾರದ ಹೊಣೆಯನ್ನ ಅವರೇ ಹೊರಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನನಗೆ ಹೇಳಕ್ ಇಷ್ಟಪಡ್ತಾ ಇದೀನಿ. ಪ್ರದೀಪ್ ಗುಂಟೆ ಇಡೀ ಬೀದರ್ ಜಿಲ್ಲೆ ನಿಮ್ಗೆಲ್ಲ ಗೊತ್ತಿದೆ, ಅದೊಂದು ಅಂಬೇಡ್ಕರ್ ವಾದಿಗಳ ಜಿಲ್ಲೆ. ಅಲ್ಲಿ ಬಿ ಶ್ಯಾಮ್ ಸುಂದರ್ ಅಂತ ಅಂಬೇಡ್ಕರ್ ವಾದಿ ಇದ್ರು, ಭೀಮಸೇನೆ ಕಟ್ಟಿದ್ರು. ಆ ಭೀಮಸೇನೆಯ ಮಕ್ಕಳು ಇವತ್ತು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಆ ಭೀಮಸೇನೆಯ ಮರಿ ಮಕ್ಕಳು ಏನಿದ್ದಾರೆ ಅವರ ಬಾಯನ್ನ ಮುಚ್ಚತಕ್ಕಂತ ಕೆಲಸ ಈ SP ಅವರು ಮಾಡ್ತಾ ಇರೋದು. ಗುಂಟೆ ಅವರೇ, ನಿಮ್ಮಂತ ಅವರು 30-40 ಜನ SP ಗಳು ಬಂದು ಹೋಗಿದ್ದಾರೆ. ಅಲ್ಲಿರ್ತಕ್ಕಂತ ಈ ಭೀಮ ಸೈನಿಕರ ಹುಟ್ಟಾಡ್ಗೋಸೋದಕ್ಕೆ ನೀನಲ್ಲ ನಿಮ್ಮಪ್ಪ ಬಂದ್ರು ಸಾಧ್ಯ ಆಗಲ್ಲ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಚ್ಚೆತ್ತ ಭೀಮ ಸೈನಿಕರು ಬೀದರ್ನ ಅಂಬೇಡ್ಕರ್ ವಾದಿ ಸಂಘಟನೆಗಳ ಮುಖಂಡರು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡು ನೀನಾಗ ನೀನೇ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಕೊಂಡು ಹೋದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಬೀದರ್ಗೆ ಲಗ್ಗೆ ಇಟ್ಟು ನಿನ್ನ ಪ್ರತಿಕೃತಿಯನ್ನ ದಹನ ಮಾಡತಕ್ಕಂತ ದಿನಗಳು ದೂರ ಇಲ್ಲ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅತ್ಯಾಚಾರ ಇದೊಂದು ಕಗ್ಗೊಲೆ, ಇದು ಎಲ್ಲ ಹೆಣ್ಣು ಮಕ್ಕಳ ಕಗ್ಗೊಲೆ ಅಂತಾನೆ ಹೇಳ್ಬೋದು. ಈ ವಿರುದ್ಧ ಸರ್ಕಾರ ಶೀಘ್ರದಲ್ಲೇ ತನಿಖೆ ನಡೆಸಿ ಅದೇ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ಬೇಕಾಗುತ್ತೆ. ಇದು ಎಚ್ಚರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರಗತಿಪರ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಇವತ್ತಿನ ನಾವು SP ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ. SP ರವರು ನಿರಂತರವಾಗಿ ದಲಿತರ ಮೇಲೆ 2 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರೋದು ಸಹ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಒಂದು ಬಾಲಕಿ 16 ವರ್ಷದ ದಲಿತ ಸಮುದಾಯಕ್ಕೆ ಕಬಡ್ಡಿ
ಕ್ರೀಡಾಪಟು ಬಾಲಕಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ರು ಸಹ ಅದನ್ನ ಮುಚ್ಚಾಕೋದಕ್ಕೆ ಇನ್ನಿಲ್ಲದಂತಹ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಈ ಒಂದು ಮಾನ್ಯ ಎಸ್ ಪಿ ರವರಿಗೆ ಈ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮಾನ್ಯ ಎಸ್ ಪಿ ರವರೇ, ಈ ಕುತಂತ್ರಗಳು, ಈ ದಬ್ಬಾಳಿಕೆಗಳು ನಮ್ಮ ಹತ್ರ ಯಾವುದು ನಡೆಯೋದಿಲ್ಲ. ನಾವೆಲ್ಲ ಹೋರಾಟಗಾರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ನಾವು ಗುಡಿಗಳಿದ್ದೀರಿ. ನಮ್ಮ ಮುಂದೆ ನಿಮ್ದೇನು ನಡೆಯೋದಿಲ್ಲ ಅಂತ ಈ ಮೂಲಕ ನಾನು ನಿಮಗೂ ಸಹ ಎಚ್ಚರಿಕೆ ಕೊಡ್ತೇನೆ.